ನಮಸ್ಕಾರ ಪಿಎನ್ಎಸ್ ವಿಸ್ತಾರ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾನಸ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಹೈಡ್ರಾಮಾ ಮತ್ತೆ ಶುರುವಾಗಿದೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರೆ ಅತ್ತ ಡಿಕೆ ಬ್ರದರ್ಸ್ ದೆಹಲಿ ಮಟ್ಟದಲ್ಲಿ ನಡೆಸುತ್ತಿರುವಂತಹ ಆಟವಂತೂ ಸಖತ್ ಸೌಂಡ್ ಮಾಡ್ತಾ ಇದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಫುಲ್ ಕೂಲ್ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಲ್ಲವೂ ಹೈಕಮಾಂಡ್ ಇಷ್ಟ, ನಾವು ಶಿಸ್ತಿನ ಸಿಪಾಯಿಗಳು ಅಂತ ಹೇಳ್ತಿದ್ರು. ಏಪ್ರಿಲ್ 29ಕ್ಕೆ ರಾಹುಲ್ ಗಾಂಧಿ ಜೊತೆ ನಡೆಯೋ ಮೀಟಿಂಗ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಅಂದು ಸಿಎಂ ಕುರ್ಚಿ ಬಗ್ಗೆ ಅಂತಿಮ ತೀರ್ಮಾನ ಹೊರಬೀಳುತ್ತಾ ಅನ್ನೋ ಸಂಚಲನ ಶುರುವಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಕೂಡ ಸುಮ್ಮನೆ ಕುಳಿತಿಲ್ಲ. ಆಪ್ತರ ಮನೆಯಲ್ಲಿ ಔತಣ ಕೂಟದ ನೆಪದಲ್ಲಿ ತಮ್ಮ ಬಣದ ನಾಯಕರ ಜೊತೆ ರಹಸ್ಯ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಹೈಕಮಾಂಡ್ ಮುಂದೆ ತಮ್ಮ ಪವರ್ ತೋರಿಸೋದಕ್ಕೆ ಸಿದ್ದರಾಮಯ್ಯ ಕೂಡ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತಿದ್ದಾರೆ. ಇನ್ನು ಮೇ 15ಕ್ಕೆ ಡಿಕೆ ಶಿವಕುಮಾರ್ ಹುಟ್ಟುಹಬ್ಬವಿದ್ದು ಅಭಿಮಾನಿಗಳಿಗೆ ಡಿಕೆಶಿ ಮಾತ್ರ ಯಾರು ಫ್ಲೆಕ್ಸ್ ಹಾಕಬೇಡಿ, ಹಾಕಿದ್ರೆ ಕೇಸ್ ಹಾಕ್ತೇನೆ ಅಂತ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರಂತೆ. ಇದು ಶಿಸ್ತಿನ ಕ್ರಮವೋ ಅಥವಾ ಸಿಎಂ ಸ್ಥಾನ ಸಿಗುವ ಮುನ್ನ ಹೈಕಮಾಂಡ್ ಮೆಚ್ಚಿಸೋದಕ್ಕೆ ಮಾಡ್ತಿರುವಂತಹ ಸ್ಟ್ರಾಟಜಿಯೋ ಅನ್ನೋದು ಸದ್ಯದ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಒಟ್ಟಿನಲ್ಲಿ ಇಂದಿನ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏಪ್ರಿಲ್ ಅಂತ್ಯದಲ್ಲೇ ರಾಹುಲ್ ಗಾಂಧಿ ಭೇಟಿ ರಾಜ್ಯ ಕಾಂಗ್ರೆಸ್ನ ಹಣೆ ಬರಹವನ್ನೇ ಬದಲಿಸುವಂತಹ ಮುನ್ಸೂಚನೆ ಸಿಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಏನ್ ಹೇಳ್ತೀರಾ? ಕಮೆಂಟ್ ಮಾಡಿ.